ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶರತ್ ತೇಜ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ನಿಮಗೆ ನೀವೇನು ಡೆಮೋ ವಿಡಿಯೋ ನೋಡಿದ್ರಲ್ಲ ಟೆಂಪ್ಲೇಟ್, ಆ ಥರ ಟೆಂಪ್ಲೇಟ್ಗೆ ನಿಮ್ಮ ಫೋಟೋಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಬೇಕಾಗಿರೋ ಥರ ಸಾಂಗ್ನ ಚೇಂಜ್ ಮಾಡಿಕೊಂಡು ಲಿರಿಕ್ಸ್ ಹಾಕ್ಕೊಳ್ಳೋದು ಹೇಳ್ಕೊಡ್ತೀನಿ. ಇಲ್ಲಾಂದರೆ ನೀವು ಇದೇ ಸಾಂಗಿಗೆ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಬನ್ನಿ ಗೈಸ್, ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಗೈಸ್, ನೀವು ಇದನ್ನು ಎಡಿಟ್ ಮಾಡೋದಕ್ಕೆ ನಿಮ್ಮ ಹತ್ರ ಅಲೈಟ್ ಮೋಷನ್ ಅಪ್ಲಿಕೇಶನ್ ಇರಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಓಕೆ, ಪಿನ್ ಮಾಡಿಟ್ಟಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋ ಎಡಿಟ್ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನೀವು ಚಾನಲ್ನ ಓಪನ್ ಮಾಡಿಕೊಂಡ್ರೆ ನಾನು ವಿಡಿಯೋ ಮತ್ತು XML ಫೈಲ್ ಮತ್ತು ಪ್ರಾಜೆಕ್ಟ್ ಪ್ಯಾಕೇಜ್ ಮೂರನ್ನು ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ 3 ಇಲ್ಲೇ ಇದೆ ನೋಡಿ. ಸೊ ನೀವು ಸಿಂಪಲ್ಲಾಗಿ ಒರಿಜಿನಲ್ ಮೀಡಿಯಾ ಬೇಕು ಅಂತಂದರೆ ಪ್ರಾಜೆಕ್ಟ್ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಮೀಡಿಯಾ ಸಿಗುತ್ತೆ. ಬಟ್ ಕೆಲವೊಂದು ಸಲ ಅಲೈಟ್ ಮೋಷನ್ ಅಪ್ಡೇಟ್ ಆಗದೇ ಇದ್ದಾಗ ಅಥವಾ ಹಳೆ ವರ್ಷನ್ ಇದ್ದಾಗ ಈ ಲಿಂಕ್ ನಿಮ್ಗೆ ಓಪನ್ ಆಗದೇ ಇರ್ಬೋದು. ಅದಕ್ಕೋಸ್ಕರ ನೀವು XML ಫೈಲಿಂದ ಓಪನ್ ಮಾಡ್ಕೊಳ್ಳಿ. ಓಕೆ, XML ಫೈಲ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅಲೈಟ್ ಮೋಷನ್ಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಇದಾದಮೇಲೆ ನೆಕ್ಸ್ಟು ನಿಮ್ಮ ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಓಕೆ ಗೈಸ್, ಅಲೈಟ್ ಮೋಷನ್ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ನನ್ನ XML ಫೈಲ್ ಈ ಥರ ಬಂದಿರುತ್ತೆ. ಓಕೆ, ನೀವು XML ಫೈಲ್ನ ಓಪನ್ ಮಾಡಿಕೊಂಡ್ರೆ, ಓಕೆ, ನೀವೇನೋ ಪ್ರಾಜೆಕ್ಟ್ ಪ್ಯಾಕೇಜನ್ನ ಓಪನ್ ಮಾಡಿಕೊಂಡ್ರೆ ಸೇಮ್ ಇಲ್ಲಿ ಹೇಗಿದೆಯೋ ಅದೇ ಥರ ಇರುತ್ತೆ. XML ಫೈಲ್ನ ಓಪನ್ ಮಾಡಿಕೊಂಡ್ರೆ ಮೀಡಿಯಾ ಇರೋದಿಲ್ಲ, ಫೋಟೋಸ್ ಯಾವ ಇರೋದಿಲ್ಲ. ನೀವೇನು ಮಾಡಬೇಕಾದ್ರೆ ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ 3 ಇಮೇಜ್ನ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇಲ್ಲಿ ವೀಡಿಯೋಸ್ ನಿಮಗೆ ಇದೇ ಸಾಂಗಿಗೆ ಇದೇ ಲಿರಿಕ್ಸ್ ಇರಲಿ, ಜಸ್ಟ್ ಫೋಟೋಸ್ ಚೇಂಜ್ ಮಾಡ್ಕೊಳ್ತೀನಿ ಅಂದರೆ ನೀವು ಸಿಂಪಲ್ಲಾಗಿ ಚೇಂಜ್ ಮಾಡ್ಕೊಳ್ಬೋದು ಗೈಸ್. ಹೇಗೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ, ಓಕೆ, ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟು ಈ ಸಾಂಗ್ ಏನಾದರೂ ಅಕಸ್ಮಾತ್ ಪ್ಲೇ ಆಗ್ತಾಯಿಲ್ಲ XML ಫೈಲಲ್ಲಿ ಅಂತ ಅಂದರೆ ಸಾಂಗ್ನು ಕೂಡ ನಾನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಏನು ಮಾಡ್ತೀರಾ ಫೋಟೋಸ್ನ ಚೇಂಜ್ ಮಾಡೋದಕ್ಕೆ ಅಂದರೆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಆಪ್ಷನ್ ಬರುತ್ತೆ. ಈ ಸೈಡಲ್ಲಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಫ್ಟರ್ ದಟ್ ನಿಮಗೆ ನಿಮ್ಮ ಗ್ಯಾಲರಿಯಲ್ಲಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿನಲ್ಲಿ ನಿಮಗೆ ಬೇಕಾಗಿರೋ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಆಗಲೇ ಬೇರೆ ಫೋಟೋಸ್ನ ಹಾಕಿದೆ, ಈಗ ಬೇರೆ ಫೋಟೋಸ್ ಹಾಕಿ ನಿಮಗೆ ತೋರಿಸ್ತೀನಿ. ಓಕೆ, ನಾನು ರಾಧಿಕಾ ಪಂಡಿತ್ ಅವ್ರದ್ದು ಫೋಟೋ ಹಾಕ್ತೀನಿ. ಫಸ್ಟು ಫೋಟೋ ಹಾಕೋದಕ್ಕೂ ಮುಂಚೆ ಫೋಟೋ 1:1 ಫ್ರೇಮ್ ರೇಟಲ್ಲಿ ಇರಬೇಕಾಗುತ್ತೆ. 1:1 ಫ್ರೇಮ್ ರೇಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ತೋರಿಸ್ತೀನಿ ಬನ್ನಿ ಗೈಸ್. ಸಿಂಪ್ಲಿ ನಿಮ್ಮ ಗ್ಯಾಲರಿನ ಓಪನ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಫೋನಲ್ಲಿರೋ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫ್ರೇಮಿಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 1:1 ಫ್ರೇಮ್ ರೇಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದ್ರೆ 1:1 ಫ್ರೇಮ್ ರೇಟಲ್ಲಿ ಫೋಟೋ ಸೇವ್ ಆಗುತ್ತೆ. ಇದೇ ಫ್ರೇಮ್ ರೇಟಲ್ಲಿದ್ದರೆ ಚೆನ್ನಾಗಿರುತ್ತೆ ಗೈಸ್, ಬೇರೆ ಫ್ರೇಮ್ ರೇಟ್ ಬೇಡ, ಅಷ್ಟು ಚೆನ್ನಾಗಿರೋದಿಲ್ಲ. ಓಕೆ ಗೈಸ್, ಸೊ ನೀವು ನಿಮ್ಮ ಗ್ಯಾಲರಿನ ಓಪನ್ ಮಾಡಿದ ಮೇಲೆ ನಿಮ್ಗೆ ಇಷ್ಟ ಬಂದಂಥ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸಿಂಪಲ್ಲಾಗಿ ನಾನು ಆಗಲೇ ಹೇಳಿದ್ನಲ್ಲ ಆ ಥರ 1:1 ಫ್ರೇಮ್ ರೇಟ್ಗೆ ಫೋಟೋನ ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಆಗಲೇ ಸಾಯಿ ಪಲ್ಲವಿ ಮೇಡಮ್ ಫೋಟೋ ಇತ್ತು, ಇವಾಗ ನಾನು ಬೇರೆ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ತೀನಿ. ಓಕೆ, ನೋಡಿ ರಾಧಿಕಾ ಪಂಡಿತ್ ಅವ್ರ ಫೋಟೋ ರೀಪ್ಲೇಸ್ ಮಾಡ್ತಾಯಿದ್ದೀನಿ. 1:1 ಫ್ರೇಮ್ ರೇಟೆಲ್ಲ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಓಕೆ, ಹೇಗೆ ನೋಡಿ ಅದೇ ಥರ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಇನ್ನೂ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ನೀವು ಓಕೆ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ 3 ಫೋಟೋ ಅಷ್ಟೇ, ಇಷ್ಟು ಆ್ಯಡ್ ಮಾಡಿದ್ರೆ ಲಿರಿಕ್ಸ್ ಎಲ್ಲ ನಾನೇ ಕೊಟ್ಟಿರ್ತೀನಿ, ಹಂಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ನಿಮ್ಮ ಅಲೈಟ್ ಮೋಷನಲ್ಲಿ ಏನೂ ಫಾಂಟ್ಸ್ ಇಲ್ಲ ಅಂತಂದರೆ ಇದು ಕರೆಕ್ಟಾಗಿ ಓಪನ್ ಆಗದೆ ಇರ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂತ ಅಂದರೆ ಈ ಥರ ಓಪನ್ ಆಗಿದಾಗ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಲಿರಿಕ್ಸ್ ಏನಿರುತ್ತೆ ಅದೇ ಥರ ನೀಟಾಗಿ ಟೈಪ್ ಮಾಡಿ. ಸೊ ನಿಮಗೆ ಬೇಕಾಗಿರೋ ನಿಮ್ಗೆ ಇಷ್ಟ ಆಗುವಂಥ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನೇ ಫಾಂಟ್ ಲಿಂಕನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಫಾಂಟ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಓಕೆ, ನೀವೇನಾದ್ರು ಅಕಸ್ಮಾತ್ ಸಾಂಗ್ನ ಚೇಂಜ್ ಮಾಡ್ಕೊಳ್ತೀರಂದರೆ ಸಾಂಗ್ನ ಚೇಂಜ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಬೀಟ್ ಮಾರ್ಕ್ನ ಫಿಕ್ಸ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಬೇಕಾಗುತ್ತೆ ಗೈಸ್. ಓಕೆ, ಸೊ ಇದಿಷ್ಟು
ಈ ವಿಡಿಯೋ ಎಡಿಟಿಂಗ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇದನ್ನು ಎಡಿಟ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಎಡಿಟರ್ ಫ್ರೆಂಡ್ಗೆ ನಿಮ್ಮ ಫೋಟೋಸ್ ಮತ್ತು ವಿಡಿಯೋ ಲಿಂಕನ್ನು ಶೇರ್ ಮಾಡಿ. 100% ಅವರು ಇದೇ ಥರ ಎಡಿಟ್ ಮಾಡಿಕೊಡ್ತಾರೆ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ವೆರಿ ಮಚ್.